ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ಜೀವಕ್ಕೆ ಜೀವ ನೀನು ಭಾಗ 29. ಆಗಲೇ ಹೇಳಿದ ಮಾತುಗಳು ನೆನಪಿರಬೇಕಲ್ಲ. ಬೇಗ ಬಟ್ಟೆ ಬದಲಾಯಿಸು, ಊಟ ಮುಗಿಸಿ ಮಾತನಾಡೋಣ ಎಂದ ನಿವೇದಿತ ಮಾತುಗಳನ್ನು ಕೇಳಿದ ಸಿಂಚನಾಳಿಗೆ ತುಸು ಗಾಬರಿಯಾಗಿತ್ತು. ಆದರೂ ತನ್ನನ್ನು ಸಾವರಿಸಿಕೊಂಡು ಬಟ್ಟೆ ಬದಲಾಯಿಸಿ ಬಂದಾಗ ಅಸ್ತವ್ಯಸ್ತವಾಗಿ ಮಂಚದ ಮೇಲೆಲ್ಲ ಹರಡಿದ್ದ ತನ್ನ ಬಟ್ಟೆ ಬ್ಯಾಗನ್ನು ಅದರದರ ಸ್ಥಾನದಲ್ಲಿಡುತ್ತಿದ್ದವಳ ಪಕ್ಕ ಬಂದ ಸಿಂಚನ, ನಿವಿ, ಅದೆಲ್ಲ ನಾನು ಆಮೇಲೆ ಮಾಡುತ್ತೇನೆ, ಬಾ ಊಟ ಮಾಡೋಣ ಅಂತ ಊಟದ ತಟ್ಟೆಯನ್ನು ಅವಳ ಕೈಗಿಟ್ಟು ತಾನೂ ಒಂದು ತಟ್ಟೆ ಹಿಡಿದು ಊಟ ಮಾಡುತ್ತಾ 5 ನಿಮಿಷ ಸುಮ್ಮನಿದ್ದವಳು, ನಿವಿ, ನೀನು ನನ್ನ ಬಗ್ಗೆ ಕೇಳುವ ಮೊದಲೇ ಹೇಳಿಬಿಡುತ್ತೇನೆ, ಐ ಆಮ್ ಓಕೆ. ನೀನು ಯೋಚಿಸಿರುವ ಹಾಗೆ ನನಗೇನೂ ಆಗಿಲ್ಲ. ಅದಲ್ಲದೆ ನನ್ನ ಬಗ್ಗೆ ನಿನಗೆ ಪೂರ್ತಿಯಾಗಿ ಗೊತ್ತು. ಇಲ್ಲಿಯವರೆಗೆ ಮಮ್ಮಿ ಡ್ಯಾಡ್ ಏನೇ ಹೇಳಿದರೂ ಬೈದರೂ ನನ್ನದೇ ಪ್ರಪಂಚದಲ್ಲಿ ಆರಾಮವಾಗಿ ಇದ್ದವಳು. ಆದರೆ ಇನ್ನು ಮುಂದೆ ಅನ್ನುತ್ತಾ ತಟ್ಟೆಯಲ್ಲಿದ್ದ ಸ್ವಲ್ಪ ಊಟವನ್ನು ಮುಗಿಸಿ ಕೈ ತೊಳೆದಾಗ ನಿವೇದಿತಾ ಕೂಡ ತನ್ನ ಊಟ ಮುಗಿಸಿದಳು. ಇಬ್ಬರು ಬಾಲ್ಕನಿಯತ್ತ ನಡೆದು ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕೂತ ನಂತರ ಮಾತು ಶುರು ಮಾಡಿದ ಸಿಂಚನ, ಸಾಮ್ರಾಟ್ ನನಗೊಬ್ಬ ಒಳ್ಳೆಯ ಗೆಳೆಯ, ಬೆಸ್ಟ್ ಫ್ರೆಂಡ್. ನಮ್ಮಿಬ್ಬರ ನಡುವೆ ಸ್ನೇಹ ಸಂಬಂಧ ಬಿಟ್ಟರೆ ಈ ಪ್ರೀತಿ ಪ್ರೇಮ ಎನ್ನುವ ಯಾವ ಭಾವನೆಗಳು ಇಲ್ಲಿಯವರೆಗೆ ಹುಟ್ಟಲಿಲ್ಲ. ಸಾಮ್ರಾಟ್ ಬಳಿ ಇದರ ಬಗ್ಗೆ ಮಾತನಾಡಿದ್ದೆ. ನಾವಿಬ್ಬರು ಮದುವೆಯಾಗಿ ಎಲ್ಲರಂತೆ ಗಂಡ ಹೆಂಡತಿ ಎನ್ನುವ ಸಂಬಂಧಕ್ಕೆ ಅರ್ಥ ಕೊಡುತ್ತೇವಾ, ಆ ಸಂಬಂಧವನ್ನು ನಿಭಾಯಿಸಿಕೊಂಡು ಹೋಗುತ್ತೇವಾ ಎಂದು ಕೇಳಿದಾಗ ಅವನು ನಸುನಕ್ಕು, ಸ್ನೇಹ ಅನ್ನುವುದು ಎಲ್ಲ ಸಂಬಂಧಗಳ ಅಡಿಪಾಯ ಸಿಂಚು. ಯಾರೋ ಗೊತ್ತು ಗುರಿ ಇಲ್ಲದವರ ಜೊತೆ ಮದುವೆ ಎನ್ನುವ ಬಂಧಕ್ಕೆ ಒಳಗಾಗಿ ಅವರನ್ನು ಅರ್ಥೈಸಿಕೊಳ್ಳದೆ ಸೋತು ಜೀವನದಲ್ಲಿ ಕೊರಗುವುದಕ್ಕಿಂತ ನಮ್ಮ ಬಗ್ಗೆ ಎಲ್ಲ ತಿಳಿದಿರುವವರ ಜೊತೆ ಜೀವನ ಹಂಚಿಕೊಳ್ಳುವುದು ಉತ್ತಮ. ಇದಕ್ಕೆ ನಾವು ಹೊರತಾಗಿಲ್ಲ. ಫಾರ್ ಎ ಹ್ಯಾಪಿ ಲೈಫ್ ಮ್ಯಾರಿ ಯುವರ್ ಬೆಸ್ಟ್ ಫ್ರೆಂಡ್ ಎನ್ನುತ್ತಾರೆ, ನಾನು ಅದನ್ನೇ ಮಾಡುತ್ತಿದ್ದೇನೆ ಎಂದ. ನನಗೂ ಅವನ ಮಾತು ಸರಿ ಅನಿಸಿತು. ಇಂದಲ್ಲ ನಾಳೆ ನಮ್ಮಿಬ್ಬರ ನಡುವೆ ಪ್ರೀತಿ ಹುಟ್ಟಬಹುದು. ಸಮಯದ ಜೊತೆ ಎಲ್ಲರೂ ಬದಲಾಗುತ್ತಾರಂತೆ, ಹಾಗೆಯೇ ಸಾಮ್ರಾಟ್ ಕೂಡ ಬದಲಾದರೆ? ಈಗಿರುವ ನನ್ನ ಜೀವನ ಶೈಲಿಯನ್ನು ಮುಂದೊಂದು ದಿನ ಅವನು ಬದಲಾಯಿಸಿದರೆ ನಾನು ನಾನಾಗಿರುವೆನಾ ಎನ್ನುವುದೇ ನನ್ನ ಆತಂಕ. ನನ್ನ ಈ ಯೋಚನೆಗಳೆಲ್ಲ ಸರಿಯೋ ತಪ್ಪೋ ಗೊತ್ತಿಲ್ಲ. ಆದರೆ ಪದೇ ಪದೇ ಇದೆಲ್ಲ ನೆನಪಾಗಿ ಸ್ವಲ್ಪ ಭಾವುಕಳಾಗಿ ಬಿಡುತ್ತೇನೆ ಅಷ್ಟೇ. ಅದು ಬಿಟ್ಟರೆ ನನ್ನ ಬಗ್ಗೆ ನಿನಗೆಲ್ಲ ತಿಳಿದೇ ಇದೆ ನಿವಿ ಎಂದು ಆಕಾಶದತ್ತ ದೃಷ್ಟಿ ನೆಟ್ಟಳು. ಅವಳ ಕೈ ಹಿಡಿದ ನಿವೇದಿತಾ, ಸಿಂಚು, ನಿನ್ನ ಮಾತುಗಳಲ್ಲೇ ನಿನ್ನ ಪ್ರಶ್ನೆಗೆ ಉತ್ತರವಿದೆ. ಸಮಯದ ಜೊತೆ ಎಲ್ಲರೂ ಬದಲಾಗುವಾಗ ಮದುವೆಯಾದ ಮೇಲೆ ನಿನ್ನ ಮನಸ್ಥಿತಿ, ನಿನ್ನ ಜೀವನ ಶೈಲಿ ಬದಲಾಗುವುದಿಲ್ಲವೇ? ನಾಳೆಯ ಬಗ್ಗೆ ತುಂಬ ಯೋಚಿಸಬೇಡ. ಮದುವೆಯಾಗಿ ನೀನೇನು ಗುರುತು ಪರಿಚಯ ಇಲ್ಲದ ಊರೋ ಅಥವಾ ಜನರ ನಡುವೆ ಹೋಗುವುದಿಲ್ಲ. ಇಲ್ಲೇ ನಮ್ಮ ಜೊತೆಯೇ ಇರುವವಳು. ಅಂಥದರಲ್ಲಿ ಇಂತಹ ಯೋಚನೆಗಳೆಲ್ಲ ಬೇಕೇ? ಮೊದಲಿನಂತೆ ಹ್ಯಾಪಿಯಾಗಿರು ಅಂತ ಅವಳ ತಲೆ ಸವರಿ ನುಡಿದಳು. ನಂತರ ಅಕ್ಕ ತಂಗಿಯರ ನಡುವಿನ ಮಾತಿನಲ್ಲಿ 10 ವಿಷಯಗಳು ಬಂದು ಹೋದವು. ಸ್ವಲ್ಪ ಹೊತ್ತು ಅವಳ ಜೊತೆ ಕಳೆದ ನಿವೇದಿತಾ ಅವಳಲ್ಲಿ ಮಲಗುವಂತೆ ಹೇಳಿ ಊಟದ ತಟ್ಟೆ ಹಿಡಿದು ಹೊರಗಡೆ ನಡೆದಳು. ನಿವೇದಿತಾ ಕೋಣೆಯಿಂದ ಹೋದ ಕೂಡಲೇ ಸಿಂಚನ ಇಷ್ಟು ಹೊತ್ತು ಧರಿಸಿದ್ದ ನಗುವಿನ ಮುಖವಾಡ ಸರಿದು ಅವಳ ಮೈ ಮನದಲ್ಲಿ ದುಃಖ ಆವರಿಸಿತ್ತು. ಮಂಚದ ಮೇಲೆ ಅಡ್ಡಾದವಳು ದಿಂಬಿನಲ್ಲಿ ತಲೆಯನ್ನು ಹುದುಗಿಸಿ ಜೋರಾಗಿ ಅಳುತ್ತಾ, ನನಗೆ ಈ ಮದುವೆ ಸಾಮ್ರಾಟ್ ಯಾವುದೂ ಇಷ್ಟವಿಲ್ಲ ನಿವಿ. ನಿನಗೆ ಅವನು ಹೇಗಿದ್ದ ಎನ್ನುವುದು ನಿಜವಾಗಿಯೂ ಗೊತ್ತಿಲ್ಲ. ಅವನೇನೋ ಬದಲಾದ, ಆದರೆ ನಾನು ಅವನ ಬಗ್ಗೆ ಎಲ್ಲ ತಿಳಿದು ಅವನು ಕಟ್ಟುವ ತಾಳಿಗೆ ಹೇಗೆ ಕೊರಳೊಡ್ಡಲಿ? ನನ್ನ ಜೀವನದಲ್ಲಿ ಒಮ್ಮೆ ಪ್ರೀತಿಯಾಗಿದೆ ನಿವಿ. ಒಬ್ಬನನ್ನು ನನ್ನ ಪ್ರಾಣಕ್ಕಿಂತ ಜಾಸ್ತಿಯಾಗಿ ಪ್ರೀತಿಸಿಬಿಟ್ಟೆ. ಆದರೆ ಅವನು ಎಲ್ಲ ಸ್ವಾರ್ಥಿಗಳು, ಮೋಸಗಾರರು ಇಲ್ಲಿ ಎಂದವಳ ಕೂಗು ನೋವೆಲ್ಲ ದಿಂಬಿನಲ್ಲಿ ಹುದುಗಿ ಹೋಗಿತ್ತು. ತನ್ನ ಕೋಣೆಗೆ ವಾಪಸ್ಸಾದ ನಿವೇದಿತಾ ಮುನ್ನಿಯನ್ನು ಮಲಗಿಸಿ ಸಿಂಚನ ಮಾತಿನ ಬಗ್ಗೆ ಯೋಚಿಸುತ್ತಾ, ಈಗಿನ ಸಾಮ್ರಾಟ್ ಜೀವನದಲ್ಲಿ ಸಮಯ ಸಂದರ್ಭಗಳು ಬದಲಾಗಿರಬಹುದು, ಆದರೆ ಅವನು ಸಾಗಿ ಬಂದ ಹಾದಿಯನ್ನು ಯಾರಿಂದಲೂ ಅಳಿಸಲು ಅಥವಾ ಮರೆಯಲು ಸಾಧ್ಯವಿಲ್ಲ.
ಅವನು ಸಿಂಚುವನ್ನು ಮದುವೆಯಾಗುವುದು ನನಗೂ ಇಷ್ಟವಿಲ್ಲ. ಅವನ ಗತ ಜೀವನದ ನನ್ನೊಂದಿಗಿನ ಒಂದು ಕರಾಳ ಅಧ್ಯಾಯವನ್ನು ಮನೆಯವರೆದುರು ತೆರೆದಿಟ್ಟು ಅವನು ಸಿಂಚುವಿಗೆ ಸರಿಯಾದ ಜೋಡಿಯಲ್ಲವೆಂದು ನೂರಾರು ಬಾರಿ ಹೇಳಬೇಕೆಂದು ಯೋಚಿಸಿದ್ದೆ. ಆದರೆ ಈಗಿರುವ ನನ್ನ ಆರೋಗ್ಯ ಗಮನಿಸಿದರೆ ನಾನೇ ಕೆಲವೇ ದಿನಗಳ ಅತಿಥಿ ಇಲ್ಲಿ. ಎಲ್ಲ ಅವನ ಬಗ್ಗೆ ಮರೆತು ಮುಂದೆ ಸಾಗಿರುವಾಗ ನಾನ್ಯಾಕೆ ಅವನ ವಿಷಯದಲ್ಲಿ ಮನೆಯವರನ್ನು ಮತ್ತೊಮ್ಮೆ ನೋಯಿಸಲಿ ಎಂದು ಸುಮ್ಮನಾಗಿದ್ದೇನೆ. ಅದಲ್ಲದೆ ಸಿಂಚುಗೆ ಸಾಮ್ರಾಟ್ ಬಗ್ಗೆ ಪ್ರತಿಯೊಂದು ವಿಷಯವೂ ಗೊತ್ತು. ಅವನ ಬಗ್ಗೆ ಎಲ್ಲ ತಿಳಿದೇ ಅವಳು ಈ ಮದುವೆಗೆ ಒಪ್ಪಿದ್ದಾಳೆ. ಅದಲ್ಲದೆ ಅವರಿಬ್ಬರು ಒಳ್ಳೆಯ ಗೆಳೆಯರು. ಸಮಯ ಕಳೆದಂತೆ ಅವರ ನಡುವೆ ಪ್ರೀತಿಯು ಹುಟ್ಟಬಹುದು ಅಂತ ಮನಸ್ಸಲ್ಲೇ ನುಡಿದುಕೊಂಡು ಮತ್ತೊಮ್ಮೆ ಅವರ ಬಗ್ಗೆ ಯೋಚಿಸಲು ಹೋಗದೆ ಮಾತ್ರೆ ತಿಂದು ಹಾಸಿಗೆಗೆ ಹೊರಗಿದಳು. ಆದರೆ ತಲೆಯಲ್ಲಿ ಇಂದಿನ ನೆನಪುಗಳು ಬೇಡವೆಂದರೂ ಅವಳ ಜೀವ ಹಿಂಡುತ್ತಿದ್ದವು. ಕಳೆದುಕೊಂಡ ಅಪ್ಪ ಅಮ್ಮ ತಂಗಿಯ ಪ್ರೀತಿಯನ್ನೆಲ್ಲ ಅವನೊಬ್ಬನೇ ಅವಳ ಮೇಲೆ ಧಾರೆ ಎರೆದಿದ್ದ. ಅವನ ಅದೆಷ್ಟೋ ಪ್ರೀತಿ, ಕಾಳಜಿ, ಸಾಂತ್ವನದ ಮಾತುಗಳು ಅವಳನ್ನು ಮತ್ತೊಮ್ಮೆ ಜೀವಂತವಾಗಿಟ್ಟಿದ್ದವು. ಅವಳೊಂದಿಗೆ ಪೂರ್ತಿ ಜೀವನವನ್ನು ಹಂಚಿಕೊಳ್ಳುವುದರ ಜೊತೆ ಅವನು ಕೊಟ್ಟ ಆಣೆ ಭಾಷೆಗಳಿಗೆ ಲೆಕ್ಕವೇ ಇರಲಿಲ್ಲ. ಅವನೆಲ್ಲ ಭರವಸೆ ಹಾಗೂ ಪ್ರೀತಿ ಮಾತುಗಳಿಗೆ ಮರುಳಾಗಿ ಮದುವೆಯಾಗಿ ಅವನಿಗೊಪ್ಪಿಸಬೇಕಾದ ತನ್ನ ಸರ್ವಸ್ವವನ್ನೆಲ್ಲ ಮದುವೆಯ ಮೊದಲೇ ಅವನಿಗೆ ಒಪ್ಪಿಸಿದಳು. ಅವನಿಗೆ ಬೇಕಾದದ್ದು ಸಿಕ್ಕಿದ ಮೇಲೆ ಕಣ್ಣರೆಪ್ಪೆ ಮುಚ್ಚಿ ತೆರೆಯುವುದರೊಳಗಡೆ ಅವನೊಂದು ಜಾದೂಗಾರನಂತೆ ಮಾಯವಾಗಿದ್ದ. ಆಮೇಲೆ ಅವಳ ಬದುಕಿನಲ್ಲಿ ನಡೆದದ್ದೆಲ್ಲ ದುರಂತದ ಕಥೆಗಳು. ಎಲ್ಲವೂ ಒಮ್ಮೆ ನೆನಪಾದಾಗ ನಿವೇದಿತಾಳಿಗೆ ಅಳು ಒತ್ತರಿಸಿಕೊಂಡು ಬಂದು ತುಂಬ ಹೊತ್ತು ಅತ್ತವಳಿಗೆ ನಿಧಾನಕ್ಕೆ ತಲೆನೋವು ಶುರುವಾಗಿತ್ತು. ಈ ಮದುವೆ ಆಗುವವರೆಗಾದರೂ ತಾನು ಬದುಕಿರಬೇಕು. ಅದಕ್ಕಾಗಿ ಈ ನೋವನ್ನೇ ತುಂಬಿರುವ ನನ್ನ ಕಳೆದು ಹೋದ ದಿನಗಳನ್ನು ನೆನಪಿಸಿಕೊಳ್ಳಲೇಬಾರದು. ಆಗಿದ್ದನ್ನು ನೆನೆದು ಕೊರಗಲು ನಾನೇನು ಶ್ರೀನಿಧಿ ಅಲ್ಲ. ನಿವೇದಿತಾ ಭಾರದ್ವಾಜ್. ಬಿ ಸ್ಟ್ರಾಂಗ್ ನಿವಿ. ಮುಖ್ಯವಾಗಿ ಸಾಮ್ರಾಟ್ ಎದುರು ಬಂದಾಗ ಎದ್ದು ಅಲ್ಲೇ ಇದ್ದ ಟವಲನ್ನು ತಲೆಗೆ ಗಟ್ಟಿಯಾಗಿ ಕಟ್ಟಿ ಕಣ್ಮುಚ್ಚಿ ಮಲಗಿದರೂ ಕಣ್ಣಿಂದ ಹರಿದ ನೀರು ಅವಳ ದಿಂಬನ್ನು ತಡರಾತ್ರಿಯವರೆಗೂ ತೋಯಿಸುತ್ತಲೇ ಇತ್ತು. ಇಬ್ಬರು ಅಕ್ಕ ತಂಗಿಯರಿಗೂ ಸಾಮ್ರಾಟ್ ಜೀವನದ ಇಂಚಿಂಚೂ ಗೊತ್ತು. ಒಬ್ಬಳು ಅವನನ್ನು ತೊರೆದಿದ್ದರೆ ಮತ್ತೊಬ್ಬಳು ಒಲ್ಲದ ಮನಸ್ಸಿನಿಂದ ಅವನನ್ನು ಸೇರಲು ಹೊರಟಿದ್ದಾಳೆ. ಒಟ್ಟಾರೆ ವಿಧಿಯ ನಾಟಕದಲ್ಲಿ ಸಾಮ್ರಾಟ್ ಇಬ್ಬರ ಬದುಕಿನಲ್ಲೂ ಬೇಡದವನಾಗಿಯೇ ಉಳಿದು ಬಿಟ್ಟಿದ್ದ. ಭಾರದ್ವಾಜ್ ಸ್ಟೀಲ್ಸಲ್ಲಿ ಎಂದಿನಂತೆ ಕೆಲಸ ಕಾರ್ಯಗಳು ನಡೆಯುತ್ತಿದ್ದವು. ವಾಸುದೇವ್ ಖುದ್ದಾಗಿ ಕಂಪನಿಯ ಕೆಲವೊಂದು ಹಿರಿಯ ಸಿಬ್ಬಂದಿಗಳನ್ನು ಭೇಟಿಯಾಗಿ ಮಗಳ ಮದುವೆಗೆ ಅವರನ್ನು ಆಹ್ವಾನಿಸಿ ನಿವೇದಿತಾ ಬಳಿ ಕಂಪನಿಯ ಆಗುಹೋಗುಗಳನ್ನು ತಿಳಿದು ಮನೆಯತ್ತ ತೆರಳಿದರು. ಅಖಿಲ್ ಸಹಿಗಾಗಿ 5-6 ಫೈಲ್ ಹಿಡಿದು ಬಂದ ಮಾನ್ಯತಾ ಅವನ ಕ್ಯಾಬಿನ್ ಡೋರ್ ತನಕ ಬಂದವಳಿಗೆ ಒಳಗಡೆ ಹೋಗಲೋ ಬೇಡವೋ ಎನ್ನುವ ಅವ್ಯಕ್ತ ಭಯ ಆವರಿಸಿ ಅಂಜುತ್ತಲೇ ಕ್ಯಾಬಿನ್ ಡೋರ್ ತಳ್ಳಿ ಮೇ ಐ ಕಮ್ ಇನ್ ಎಂದವಳ ಧ್ವನಿ ಕೇಳಿ ತಲೆ ಎತ್ತಿದ ಅಷ್ಟೇ ರಭಸಕ್ಕೆ ತಲೆ ಕೆಳಗಿಳಿಸಿ ಲ್ಯಾಪ್ಟಾಪ್ ಮೇಲೆ ತನ್ನ ದೃಷ್ಟಿ ನೆಟ್ಟ ಅಖಿಲ್ ಎಸ್ ಎಂದನು. ಫೈಲ್ ಅವನತ್ತ ಚಾಚಿದಾಗ ಏನೂ ಹೇಳದೆ ಸಹಿ ಮಾಡುತ್ತಾ ಅವಳ ಕೈಯತ್ತ ದೃಷ್ಟಿ ಹರಿಸಿದವನಿಗೆ ಅಲ್ಲಿ ಜಾಗ ಪಡೆದಿದ್ದ ಉಂಗುರವನ್ನು ನೋಡಿ ಪೆನ್ ಹಿಡಿದ ಕೈಯನ್ನೇ ಕೋಪದಲ್ಲಿ ಮುಷ್ಟಿಕಟ್ಟಿ 1-2 ನಿಮಿಷ ತನ್ನನ್ನು ಸಾವರಿಸಿಕೊಂಡು ಎಲ್ಲ ಫೈಲಿಗೆ ಸಹಿ ಮಾಡಿ ಅದನ್ನು ಅವಳತ್ತ ಸರಿಸಿ ಕಂಗ್ರಾಟ್ಸ್ ಮಾನತಾ ಪ್ರಹ್ಲಾದ್ ಅಂತ ನಸುನಕ್ಕು ನುಡಿದವನ ಕಣ್ಣೋಟವನ್ನು ಎದುರಿಸಲಾರದೆ ಧನ್ಯವಾದಗಳು ಸರ್ ಎಂದು ಅಲ್ಲಿಂದ ಕಾಲ್ಕಿತ್ತು ನಿವೇದಿತಾಳಿಗೆ ಫೈಲ್ ಕೊಟ್ಟು ತನ್ನ ಜಾಗಕ್ಕೆ ಬಂದವಳ ಕಣ್ಣುಗಳಲ್ಲಿ ಬೇಡವೆಂದರೂ ಕಣ್ಣೀರು ಹರಿಯಲು ಶುರುವಾಗಿತ್ತು. ತಕ್ಷಣ ವಾಶ್ರೂಮ್ ಹೊಕ್ಕು ಬಾಗಿಲನ್ನು ಹಾಕಿ ಅದಕ್ಕೊರಗಿ ಕಣ್ಮುಚ್ಚಿ ಅಳುತ್ತಾ ತನ್ನೆಲ್ಲ ದುಃಖವನ್ನು ಹೊರಹಾಕಿ ನಿಮಿಷಗಳ ಬಳಿಕ ಕೈ ಬೆರಳಲ್ಲಿದ್ದ ಉಂಗುರವನ್ನು ನೋಡಿ ಸಹಜ ಸ್ಥಿತಿಗೆ ಬಂದು ನಾನೇನು ಮಾಡುತ್ತಿದ್ದೇನೆ ಇಲ್ಲಿ? ಯಾರಿಗಾಗಿ ಈ ಕಣ್ಣೀರು? ಪ್ರಹ್ಲಾದ್ ಜೊತೆಗಿರುವ ತನ್ನ ಫೋಟೋವನ್ನು ಹೇಗಾದರೂ ಅಖಿಲ್ಗೆ ತೋರಿಸಿರುತ್ತಾರೆ. ನನ್ನ ಮೇಲೆ ಅವನಿಗೆ ಕಿಂಚಿತ್ತಾದರೂ ಫೀಲಿಂಗ್ಸ್ ಎನ್ನುವುದು ಇದ್ದರೆ ಇವತ್ತು ನನ್ನನ್ನು ನೋಡಿ ಎಂದಿನಂತೆ ಕೂಗಾಡಿ ರಂಪಾಟ ಮಾಡುತ್ತಾನೆ. ಆ ಕ್ಷಣ ಅವನ ಕಣ್ಣಲ್ಲಿ ತನಗಾಗಿ ಅದ್ಯಾವ ಭಾವನೆಗಳಿವೆ ಎಂದು ತಿಳಿಯಬೇಕು.
ಅವನು ನನ್ನ ಮೇಲೆ ಜಾಸ್ತಿ ಕೂಗಾಡಿದರೆ ನಾನು ಯಾರನ್ನಾದರೂ ಮದುವೆಯಾಗುತ್ತೇನೆ. ಅದನ್ನು ಕೇಳಲು ನೀನ್ಯಾರು ಎಂದೆಲ್ಲ ಕೇಳಬೇಕೆಂದುಕೊಂಡಿದ್ದೆ. ಆದರೆ ಅವನು ತನಗೇನು ಸಂಬಂಧವೇ ಇಲ್ಲದಂತೆ ಎಷ್ಟು ಸುಲಭವಾಗಿ ಕಂಗ್ರಾಟ್ಸ್ ಮಾನ್ಯತಾ ಪ್ರಹ್ಲಾದ್ ಎಂದು ಬಿಟ್ಟ. ಆ ದಿನ ಅವನು ನನ್ನ ಜೊತೆ ನಡೆದುಕೊಂಡಿದ್ದು ಅನ್ನುತ್ತಾ ಒಮ್ಮೆ ಅಂದಿನ ಘಟನೆ ಹಾಗೂ ಇತ್ತೀಚೆಗೆ ತನ್ನನ್ನು ನೋಡಿ ನಸುನಗುತ್ತಿದ್ದವನ ಮುಖವನ್ನು ನೆನಪಿಸಿಕೊಂಡವಳ ಮನಸ್ಸಲ್ಲಿ ವಿಚಿತ್ರವಾದ ಯಾತನೆ ಶುರುವಾಗಿತ್ತು. ಆದಷ್ಟು ತನ್ನನ್ನು ಸಾವರಿಸಿಕೊಂಡವಳು, ಮನು, ನಿನಗೆಲ್ಲೋ ಹುಚ್ಚು ಹಿಡಿದಿದೆ. ಹೋಗಿ ಹೋಗಿ ಇಷ್ಟು ದಿನ ಅವನ ಬಗ್ಗೆ ಏನೇನೋ ಯೋಚಿಸಿಬಿಟ್ಟೆಯಲ್ಲ. ಅವನೆಲ್ಲಿ, ನೀನೆಲ್ಲಿ? ಭಾರದ್ವಾಜ್ ಎಂಬ ದೊಡ್ಡ ಸಾಮ್ರಾಜ್ಯದ ಅರಸನೆಲ್ಲಿ? ಅವನ ಕೈ ಕೆಳಗಡೆ ತಿಂಗಳ ಹಣಕ್ಕಾಗಿ ಕೆಲಸ ಮಾಡುವ ನೀನೆಲ್ಲಿ? ಆಸೆ ಪಡುವುದಕ್ಕೂ ಕನಸು ಕಾಣುವುದಕ್ಕೂ ಒಂದು ಇತಿಮಿತಿ ಇರಬೇಕು. ಅವನು ನಿನ್ನನ್ನು ಛೀ, ಹೇಗೆ ಯೋಚಿಸಿದೆ ಅದೆಲ್ಲ? ಸಾಕು ಕನಸು ಕಂಡಿದ್ದು, ವಾಸ್ತವಕ್ಕೆ ಬಾ. ಇನ್ನು ಮುಂದೆಯಾದರೂ ತಾಯಿಯ ಆಸೆಯನ್ನು ಈಡೇರಿಸು ಅಂತ ತನ್ನಲ್ಲೇ ಹೇಳಿಕೊಂಡು ಬಾಗಿಲು ತೆರೆದು ಕನ್ನಡಿ ಎದುರಲ್ಲಿ ನಿಂತು ಅತ್ತ ಕುರುಹುಗಳು ಕಾಣದಂತೆ ಕಣ್ಣಿಗೆ ನೀರನ್ನು ಚಿಮುಕಿಸಿಕೊಂಡು ಏನೂ ನಡೆದೇ ಇಲ್ಲವೆನ್ನುವಂತೆ ಅವಳ ಜಾಗದಲ್ಲಿ ಕುಳಿತು ತನ್ನ ಕೆಲಸದತ್ತ ಗಮನ ಹರಿಸಿದಳು. ಮುಂದಿನ ದಿನಗಳಲ್ಲಿ ಮಾನ್ಯತಾ ಹಾಗೂ ಅಖಿಲ್ ನಡುವೆ ಯಾವೊಂದು ಮಾತು ನಗುವಿನ ವಿನಿಮಯ ಆಗಿರಲಿಲ್ಲ. ಅಚಾನಕ್ಕಾಗಿ ಇಬ್ಬರು ಎದುರು ಬದುರಾದರೂ ಅಪರಿಚಿತರಂತೆ ಸರಿದು ಹೋಗುತ್ತಿದ್ದರು. ಇತ್ತ ಸಿಂಚನ ಮದುವೆಗೆ ಇನ್ನೇನು 1 ವಾರ ಇದೆ ಎನ್ನುವಾಗ ನಿವೇದಿತಾ ತನ್ನ ಗೆಳೆಯ ಆದಿತ್ಯನಿಗೆ ಕರೆ ಮಾಡಿ ಮದುವೆಗೆ ಕುಟುಂಬ ಸಮೇತರಾಗಿ ಬರಲೇಬೇಕೆಂದು ಒತ್ತಾಯಿಸಿದಳು. ಅಖಿಲ್ ಅವನ ಗೆಳೆಯರನ್ನು ಮದುವೆಗೆ ಆಹ್ವಾನಿಸಲು ಹೊರಟಾಗ ನಿವೇದಿತಾ ತನಗೂ 1-2 ಪರಿಚಯದವರ ಮನೆಗೆ ಹೋಗಬೇಕೆಂದು ಲಗ್ನ ಪತ್ರಿಕೆ ಹಿಡಿದು ಅವನ ಕಾರೇರಿ ಕುಳಿತಳು. ಅಖಿಲ್ ಗೆಳೆಯರಾದ ಚಾರ್ಲಿ, ಪಿಯೂಷ್ ಹಾಗೂ ಸಚಿನ್ ಮನೆಗೆ ಹೋದಾಗ ಮೊದಲ ಬಾರಿ ಮನೆಗೆ ಬಂದ ನಿವೇದಿತಾಳೊಂದಿಗೆ ಮನೆಯವರೆಲ್ಲರ ಮಾತು ಹರಟೆ ಸಾಗಿ ಸಚಿನ್ ಮನೆಯಲ್ಲಿ ಊಟ ಮುಗಿಸಿ ಅಲ್ಲಿಂದ ಹೊರಟಾಗ ಮಧ್ಯಾಹ್ನ 3 ಗಂಟೆಯಾಗಿತ್ತು. ಕಾರೇರಿದ ಅಖಿಲ್, ನಿವಿ ನೆಕ್ಸ್ಟ್ ಯಾರ ಮನೆಗೆ ಎಂದಾಗ ಮಾನ್ಯತಾ ಮನೆಗೆ. ದಾರಿ ಗೊತ್ತಿರಬಹುದಲ್ಲ? ಆ ದಿನ ಆಸ್ಪತ್ರೆಯಿಂದ ಅವಳನ್ನು ಡ್ರಾಪ್ ಮಾಡಿದ್ದೀಯಲ್ಲ, ಅದೇ. ಗೊತ್ತಾಗದಿದ್ದರೆ ಕೇಳು ಎಂದು ಮೊಬೈಲತ್ತ ದೃಷ್ಟಿ ಹರಿಸಿದಳು. ಅಖಿಲಿಗೆ ಮಾನ್ಯತಾ ಮನೆ ಎಂದಾಗ ತಲೆ ಕೆಟ್ಟು ಹೋಗಿತ್ತು. ತುಸು ಅಸಮಾಧಾನದಿಂದ, ಡ್ಯಾಡ್ ಆಗಲೇ ನಮಗೆ ಬೇಕಾದ ಎಂಪ್ಲಾಯೀಸನ್ನು ಮದುವೆಗೆ ಕರೆದಿದ್ದಾರೆ. ಪುನಃ ಅವಳ ಮನೆಗೆ ಹೋಗಿ ಕರೆಯುವ ಅವಶ್ಯಕತೆ ಇದೆಯಾ? ನೀನೊಮ್ಮೆ ಕಾಲ್ ಮಾಡಿ ಹೇಳು ಸಾಕು. ಅವಳ ಮನೆಗೆ ಹೋಗುವ ಅವಶ್ಯಕತೆ ಇಲ್ಲ ಎಂದು ಗಂಭೀರವಾಗಿಯೇ ಹೇಳಿದನು. ಅವನನ್ನೊಮ್ಮೆ ದಿಟ್ಟಿಸಿದ ನಿವೇದಿತಾ, ಮನುವನ್ನು ನಾನ್ಯಾಕೆ ಅಷ್ಟೊಂದು ಹಚ್ಚಿಕೊಂಡಿದ್ದೇನೆ ಎನ್ನುವುದು ನಿನಗೂ ಗೊತ್ತು. ಈ ಊರಲ್ಲಿ ನನ್ನ ಮೂಲಕ ನಮ್ಮ ಕುಟುಂಬಕ್ಕೆ ಆತ್ಮೀಯರು ಯಾರಾದರೂ ಇದ್ದಾರೆ ಎಂದರೆ ಅದು ಆದಿತ್ಯ ಹಾಗೂ ಮನು ಮಾತ್ರ. ಪ್ಲೀಸ್ ಅಖಿಲ್, ಪೂರ್ಣಿಮಾ ಆಂಟಿಯನ್ನು ಭೇಟಿಯಾಗದೆ ಕೂಡ ತುಂಬ ದಿನವಾಗಿದೆ. 10 ನಿಮಿಷ ಅಷ್ಟೇ ಎಂದವಳ ಮಾತಿಗೆ ಒಪ್ಪಿ ಗಾಡಿಯನ್ನೇನೋ ಅವರ ಮನೆಯತ್ತ ಚಲಾಯಿಸಿದ. ಆದರೆ ಅವನ ಮನಸ್ಸು ಮಾನ್ಯತಾಳನ್ನು ಇನ್ನೆಂದೂ ನೋಡಬಾರದು ಎನ್ನುವ ಸಣ್ಣ ಜಿದ್ದು ಯಾವಾಗಲೂ ಮಾಡಿಯಾಗಿತ್ತು. ಮಾನ್ಯತಾ ಮನೆ ಇರುವ ಫ್ಯಾಕ್ಟರಿ ಪಕ್ಕ ಗಾಡಿ ನಿಲ್ಲಿಸಿ, ನಿವಿ ಹೋಗಿ ಬಾ, ನಾನು ಗಾಡಿಯಲ್ಲೇ ಇರುತ್ತೇನೆ ಎಂದವನನ್ನು ಬಲವಂತ ಪಡಿಸದೆ ಸೀಟ್ ಬೆಲ್ಟ್ ತೆಗೆದು ಇಳಿಯಲು ಹೊರಟವಳನ್ನು ತಡೆದು, ನಿವಿ, ನಾನು ಬರುತ್ತೇನೆ ನಿಲ್ಲು. ಆ ದಾರಿಯಲ್ಲಿರುವ ಜನ ಸರಿಯಿಲ್ಲ. ಆ ದಿನ ಮಾನ್ಯತಾ ಜೊತೆ ಬಂದಾಗ ನೋಡಿದ್ದೇನೆ. ಬಾ ಹೋಗೋಣ ಎಂದು ಇಬ್ಬರೂ ಸೇರಿ ಮಾನ್ಯತಾ ಮನೆಯತ್ತ ನಡೆದರು. ಕಾಲಿಂಗ್ ಬೆಲ್ ಸದ್ದಿಗೆ ಸೊಂಟಕ್ಕೆ ದುಪ್ಪಟ್ಟ ಕಟ್ಟಿಕೊಂಡು ಯಾವುದೋ ಕೆಲಸದಲ್ಲಿ ಮಗ್ನಳಾಗಿದ್ದವಳು ಓಡಿ ಬಂದು ಬಾಗಿಲು ತೆರೆದಾಗ ಎದುರಲ್ಲಿರುವ ನಿವೇದಿತಾಳನ್ನು ನೋಡಿ ದಿ ಎಂದು ಕಿರುಚುತ್ತಾ ತಬ್ಬಿಕೊಂಡವಳಿಗೆ ಅವಳಿಂದೆ ನಿಂತು ತನ್ನನ್ನೇ ನೋಡುತ್ತಿರುವ ಅಖಿಲನನ್ನು ನೋಡಿ ಗಾಬರಿಯಾಗಿತ್ತು. ತಕ್ಷಣ ಅವಳಿಂದ ದೂರ ಸರಿದು, ದಿ ಬನ್ನಿ ಒಳಗೆ. ಸರ್, ನೀವು ಬನ್ನಿ ಅನ್ನುತ್ತಾ ತಾಯಿಯನ್ನು ಕರೆಯುತ್ತಾ ಒಳಗೋಡಿದಳು. ಒಳಬಂದ ನಿವೇದಿತಾ ಅಲ್ಲೇ ಸೋಫಾದಲ್ಲಿ ಕುಳಿತರೆ ಅಖಿಲ್ ಅವಳ ಪಕ್ಕ ಕೂರುವುದಕ್ಕೂ ಮಾನ್ಯತಾ ತಾಯಿ ಪೂರ್ಣಿಮಾ ಬಂದು ಇಬ್ಬರನ್ನು ಮಾತನಾಡಿಸುತ್ತಾ ಅವರ ಜೊತೆ ಕುಳಿತರು. ಅಖಿಲ್ ಅವರಿಬ್ಬರ ಮಾತಿಗೆ ಕಿವಿಯಾಗಿ ಮನೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದವನಿಗೆ ತಂದೆ ತಾಯಿಯ ಜೊತೆಯಲ್ಲಿರುವ ಮಾನ್ಯತಾ ಫೋಟೋ, ಅದರಲ್ಲೂ ಅವಳ ನಗು ಅವನನ್ನು ತುಂಬ ಸೆಳೆದಿತ್ತು.
ನಿಮಿಷದಲ್ಲೇ ಜ್ಯೂಸ್ ಟ್ರೈ ಹಿಡಿದು ಮೂವರಿಗೂ ಜ್ಯೂಸ್ ಕೊಟ್ಟು ತಾಯಿಯ ಪಕ್ಕದಲ್ಲಿ ಕುಳಿತಳು. ಜ್ಯೂಸ್ ಹೀರುತ್ತಾ ಮಾನ್ಯತಾಳತ್ತ ದೃಷ್ಟಿ ಹರಿಸಿದವನಿಗೆ ಆಗ ಸೊಂಟ ಬಳಸಿದ್ದ ಅವಳ ದುಪ್ಪಟ್ಟ ಈಗ ಹೆಗಲೇರಿ ಕುಳಿತು ಅದರಲ್ಲಿ ಮುದ್ದಾಗಿ ಕಾಣುತ್ತಿದ್ದಳು. ಅವಳನ್ನೇ ನೋಡುತ್ತಿದ್ದವನು ಅವಳ ಕೈಯತ್ತ ಗಮನ ಹರಿಸಿದಾಗ ಮೊನ್ನೆ ಅವಳ ಕೈ ಬೆರಳಲ್ಲಿ ಇದ್ದ ಉಂಗುರ ಈಗಿರಲಿಲ್ಲ. ಮದುವೆ ಕ್ಯಾನ್ಸಲ್ ಆಯಿತಾ ಹೇಗೆ ಎನ್ನುವ ತನ್ನ ಯೋಚನೆಯನ್ನು ತಳ್ಳಿಹಾಕಿ ಅವಳ ತಾಯಿಯ ಮಾತಿಗೆ ವಾಸ್ತವಕ್ಕೆ ಬಂದನು. ಅವರ ಆರೋಗ್ಯದ ಬಳಿಕ ಮಾನ್ಯತಾ ಮದುವೆಯ ವಿಷಯದ ಬಗ್ಗೆ ಮಾತು ಶುರುವಾದಾಗ ಒಮ್ಮೆಲೆ ಮಾನ್ಯತಾ ಹಾಗೂ ಅಖಿಲ್ ಕಣ್ಣೋಟ ಬೆರೆತು ಕ್ಷಣದಲ್ಲಿ ಬೇರೆಯಾಗಿತ್ತು. ಅಖಿಲ್ ಫೋನು ತೆಗೆದು ತನಗೂ ಅಲ್ಲಿ ನಡೆಯುತ್ತಿದ್ದ ಮಾತಿಗೂ ಸಂಬಂಧವೇ ಇಲ್ಲದಂತೆ ಅದರತ್ತ ಗಮನ ಕೊಟ್ಟರೆ, ಮಾನ್ಯತಾ ತನ್ನ ಕಣ್ಣೋಟವನ್ನು ಅವನತ್ತಲೇ ನೆಟ್ಟು ಅವನ ವರ್ತನೆಗೆ ಬೇಸರಗೊಂಡರೂ ಅದನ್ನು ತೋರ್ಪಡಿಸದೆ ತಾಯಿ ಮತ್ತು ನಿವೇದಿತಾ ಮಾತಿಗೆ ಜೊತೆಯಾದಳು. ನಿಮಿಷಗಳು ಕಳೆದು ಗಂಟೆಗಳಾದರೂ ಅವರ ಮಾತು ನಗು ನಿಲ್ಲದಿದ್ದಾಗ ಅಖಿಲ್, ದಿವಿ, ಇಟ್ಸ್ ಲೇಟ್. ಮುಂದೊಮ್ಮೆ ನೀನು ಇಲ್ಲಿಗೆ ಬಂದು ದಿನ ಪೂರ್ತಿ ಕಳೆಯಬಹುದು. ಈಗ ಹೋಗೋಣವಾ ಎಂದವನ ಮಾತಿಗೆ ಒಪ್ಪಿದ ನಿವೇದಿತಾ ಮದುವೆ ಪತ್ರಿಕೆಯನ್ನು ಮಾನ್ಯತಾ ತಾಯಿಯ ಕೈಯಲ್ಲಿಟ್ಟು, ಮದುವೆಗೆ ನೀವು ಮನು ತಪ್ಪದೆ ಬರಲೇಬೇಕು ಎಂದವಳ ಜೊತೆ ಎಸ್ ಆಂಟಿ, ಮದುವೆಗೆ ಬರಲೇಬೇಕು ಎಂದವನು ಮಾನ್ಯತಾಳತ್ತ ಕಣ್ಣೆತ್ತಿಯೂ ನೋಡದೆ ನಿವೇದಿತಾ ಜೊತೆ ಅಲ್ಲಿಂದ ಹೊರಟರೆ, ಮಾನ್ಯತಾ ಕಣ್ಣಂಚಲ್ಲಿದ್ದ ಕಣ್ಣೀರು ಒರೆಸಿಕೊಂಡು ಮದುವೆ ಪತ್ರಿಕೆಯತ್ತ ಗಮನ ಹರಿಸಿದಳು. ಭಾರದ್ವಾಜ್ ಮನೆಯಲ್ಲಿ ಮದುವೆಯ ಸಂಭ್ರಮ ಶುರುವಾಗಿ ವಾಸುದೇವ್ ಅವರ ಆತ್ಮೀಯ ಸ್ನೇಹಿತರು ಹಾಗೂ ಸಿಂಚನಾಳ ಗೆಳೆಯರಿಂದ ಮನೆ ತುಂಬಿ ಹೋಗಿತ್ತು. ಎಲ್ಲರ ಜೊತೆ ಊಟ ಮುಗಿಸಿ ಅತ್ತೆ ಹೇಳಿದಂತೆ ಮರುದಿನ ನಡೆಯಲಿರುವ ಶಾಸ್ತ್ರಗಳ ಬಗ್ಗೆ ಯೋಚಿಸುತ್ತಾ ತನ್ನ ಕೋಣೆ ಒಳಗಡೆ ಬಂದ ಸಾಮ್ರಾಟನಿಗೆ ಮೊಬೈಲ್ ಹಿಡಿದು ಪೆಚ್ಚು ಮೋರೆ ಹಾಕಿ ಕುಳಿತಿದ್ದ ಗೆಳೆಯನನ್ನು ಬಳಸಿ, ಅಂಕಲ್ ಆಂಟಿ ರಚಿತಾ ಅಕ್ಕ ಯಾರೂ ನನ್ನ ಮದುವೆಗೆ ಬರುತ್ತಿಲ್ಲ, ಏನೇನೋ ಕಾರಣ ಕೊಟ್ಟು ನನಗೂ ಫೋನ್ ಮಾಡಿದ್ದರು. ಪರವಾಗಿಲ್ಲ ಬಿಡು, ಅಪ್ಪನ ಬಿಸಿನೆಸ್ ಹ್ಯಾಂಡಲ್ ಮಾಡಬೇಕಾಗಿದ್ದ ನೀನು ನನ್ನ ಬಾಲದ ಹಾಗೆ ನನ್ನ ಹಿಂದೆಯೇ ಇಲ್ಲಿ ಸುತ್ತುತ್ತಿದ್ದರೆ ಅವರೇನು ಮಾಡುತ್ತಾರೆ ಹೇಳು. ಈಗ ಬರದಿದ್ದರೂ ಮುಂದಿನ ತಿಂಗಳು ಖಂಡಿತ ಬರುತ್ತೇವೆ ಎಂದು ಹೇಳಿದ್ದಾರೆ. ಮುಂದಿನ ತಿಂಗಳು ಇನ್ಯಾರ ಮದುವೆ ಮಾಡಿಸಬೇಕು ನಿನಗೆ ಅಂತ ತುಸು ಕೋಪದಿಂದ ಕೇಳಿದ ಗೆಳೆಯನನ್ನು ನೋಡಿ ನಸು ನಕ್ಕವನು, ಮದುವೆ ಯಾರದ್ದೂ ಇಲ್ಲ, ನಾನೇನೋ ಹೆಂಡತಿ ಸಂಸಾರ ಕಂಪನಿ ಎಂದು ಮುಂದೆ ಪೂರ್ತಿ ಬ್ಯುಸಿಯಾಗಿರುತ್ತೇನೆ. ಆದರೆ ನೀನು ಈಗೇನು ಬಾಲದಂತೆ ನನ್ನ ಹಿಂದೆ ಇರುತ್ತೀಯ. ಮುಂದೆ ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದ್ದೇನೆ. ಅಂಕಲ್ ಆಂಟಿ ಬರುವವರೆಗೂ ಮಾತ್ರ ನಿನಗೆ ನಮ್ಮ ಮನೆಯಲ್ಲಿ ಜಾಗ. ಅದಾದ ಮೇಲೆ ಯು ಹ್ಯಾವ್ ಟು ಟೇಕ್ ಯುವರ್ ಫ್ಯಾಮಿಲಿ ಆ್ಯಂಡ್ ಯುವರ್ ಕಂಪನಿ ರೆಸ್ಪಾನ್ಸಿಬಿಲಿಟಿ. ಎಷ್ಟು ದಿನ ಗೆಳೆತನ ಅಂತ ನನ್ನ ಜೊತೆಗಿರುತ್ತೀಯ. ನಿನ್ನದೇ ಆದ ಮಲ್ಟಿ ಮಿಲಿಟೇರಿಯನ್ ಕಂಪನಿ ಇದ್ದರೂ ನನಗಾಗಿ ನಮ್ಮ ಫ್ಯಾಮಿಲಿಯಲ್ಲಿ ನೀನು ಸಾಮಾನ್ಯ ಎಂಪ್ಲಾಯ್ ಆಗಿರುವುದು ನನಗಿಷ್ಟವಿಲ್ಲ ಆರ್ಯ. ಅದಲ್ಲದೆ ಮುಖ್ಯವಾಗಿ ನಿನಗೆ ನಿನ್ನದೇ ಆದಂತಹ ಒಂದು ಸುಂದರ ಬದುಕಿದೆ. ಫೋಕಸ್ ಆನ್ ದಾಟ್. ಇನ್ನೂ ಹೇಳಬೇಕೆಂದರೆ ನಿವೇದಿತಾ ಬಗ್ಗೆ ಅಂಕಲ್ ಬಳಿ ಮಾತನಾಡುತ್ತೇನೆ. ಅವತ್ತೇನೋ ಅತ್ತೆ ಮಾವನ ಎದುರು ನಿಮ್ಮಿಬ್ಬರ ಬಗ್ಗೆ ತುಂಬ ಹೇಳುತ್ತಿದ್ದೆ. ಅವಳನ್ನೇ ಮದುವೆಯಾಗಿ ಕರೆದುಕೊಂಡು ಹೋಗಿಬಿಡು ಅಂತ ಕಣ್ಣೊಡೆದು ನಕ್ಕವನನ್ನು ನೋಡಿದ ಆರ್ಯಾಗೆ ನಿಜಕ್ಕೂ ಕೋಪ ಬಂದಿತ್ತು. ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ. ಈ ಕತೆ ಇನ್ನೂ ಮುಂದುವರಿಯುವುದು. ನಿಮ್ಮ ಸಪೋರ್ಟ್ ಮತ್ತು ಪ್ರೋತ್ಸಾಹಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.